ನಿಮ್ಮ ಮಗಳನ್ನ ನಂಬಿಸೋದಕ್ಕೆ ನಾನು ನನ್ನ ಜೀವನೇ ಕೊಡೋದಕ್ಕೆ ಹೋಗಿದ್ದೆ. ಈಗ ನಿಮ್ಮನ್ನು ನಂಬಿಸೋದಕ್ಕೆ ನಾನು ಏನು ಮಾಡ್ಬೇಕು ಹೇಳಿಯತ್ತೆ? ಒಬ್ಬ ವ್ಯಕ್ತಿ ಜೀವನೇ ಕೊಡ್ತಿದ್ದಾನೆ ಅಂತಂದರೆ ಆ ಪ್ರೀತಿ ನಿಜವಾದ ಪ್ರೀತಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಪ್ಲೀಸ್ ನಮ್ಮ ಪ್ರೀತಿನ ಒಪ್ಕೊಳ್ಳಿಯತ್ತೆ. ಇವನು ನನ್ನ ದಾರಿಗೆ ಬರ್ತಿಲ್ವಲ್ಲ. ಮಾತಾಡಿಯತ್ತೆ. ನಾಳೆ ದಿನ ನಿಮ್ಮ ಮಗಳು ಸತ್ತೋದ್ರೆ ನಿಮಗೇನು ಅನ್ಸಲ್ವಾ? ನೀವೇನು ಯೋಚನೆ ಮಾಡ್ಬಿಡಿಯತ್ತೆ. ನಿಮ್ಮ ಮಗಳನ್ನ ರಾಣಿ ಅಲ್ಲ, ಮಹಾರಾಣಿ ಥರ ನೋಡ್ಕೊಳ್ತೀನಿ. ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರತ್ತೆ? ಒಪ್ಕೊಳ್ಳಿ. ನಾನು ಈಗಲೂ ಅಂತಂದ್ರೆ ನಿಮ್ಮ ಮಗಳು ನನ್ನ ಹಿಂದೆ ಓಡ್ ಬರೋದಕ್ಕೆ ರೆಡಿಯಾಗಿದ್ದಾಳೆ. ಅಕಸ್ಮಾತ್ ನಾನು ಏನಾದರೂ ಅವಳಿಗೆ ಓಡಿಸ್ಕೊಂಡು ಹೋದ್ರೆ ಶಾಕ್ ಆಗ್ಬಿಡಿಯತ್ತೆ. ನಾನು ಹಾಗೆ ಮಾಡಲ್ಲ. ಬೇಕಿದ್ರೆ ನಿಮ್ಮನ್ನು ಒಪ್ಸೋದಕ್ಕೆ ಕೈ ಕಾಲು ಹಿಡಿತೀನಿ. ಇಲ್ಲ, ಇವನು ಹೇಳ್ದಾಗ ಮಾಡಿದ್ರು ಮಾಡ್ತಾನೆ. ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು. ನಾನಿಷ್ಟೆಲ್ಲ ಮಾಡ್ತಿರೋದೇ ನನ್ನ ಮಗಳಿಗೋಸ್ಕರ. ಅವಳೇ ಸಾಯ್ತೀನಿ ಅಂದರೆ ನಾನಿಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಹೇಳು? ಹಾಗಿದ್ರೆ ಒಪ್ಕೊಂಡ್ಬಿಟ್ರಾ ನೀವು? ನಂದೇ ಆದಂಥ ಕೆಲವು ಕಂಡೀಷನ್ಗಳಿದೆ. ನಿನಗೆ ನನ್ನ ಮಗಳು ಬೇಕೇ ಬೇಕು ಅಂದರೆ ನೀನು ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡಬೇಕು. ಅಷ್ಟೇ ತಾನೇ? ಆ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ. ಇನ್ಮೇಲಾದರೂ ನಮ್ಮ ಪ್ರೀತಿಗೆ ಅಡ್ಡ ಬರಲ್ಲ ತಾನೇ? ಮೊದಲು ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡು. ಆ ಪೇಪರ್ನ ತಂದು ನನ್ನ ಕೈ ಕೊಟ್ಟು ಆಮೇಲೆ ನಾನು ಮುಂದೆ ಬಂದು ನಿಂತ್ಕೋ. ಆಯ್ತು, ಓಕೆ. ನಾನು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ ಕಣೋ. ಬುಲೆಟ್ ಬಸಿಯ, ನನ್ನ ಕನಸು ನನ್ನ ಗುರಿನೇ ಬೇರೆ. ಆದರೆ ನನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂದರೆ ನನಗೆ ಸಮಯ ಬೇಕು. ಬೇಡ ಅಂದರೆ ಸಾಯ್ತೀನಿ ಅಂತಾಳೆ. ಇದು ನಿನ್ನ ಅವಳ ಮಧ್ಯ ನಾನು ಹಾಕಿರೋ ಟೆಂಪ್ರವರಿ ಬೇಲಿ. ಮುಂದೆ ಪರ್ಮನೆಂಟಾಗಿ ಕಾಂಪೌಂಡ್ ಕಟ್ಟೋದು ನನಗೆ ಗೊತ್ತು. ಚುಕ್ಕಿ, ಆ ದೇವು ಮೋಸಗಾರ. ಯಾವ ಸೀರಿಯಲ್ ವಿಲನ್ಗಿಂತನೂ ಕಮ್ಮಿ ಇಲ್ಲ. ಮಾತಲ್ಲೇ ಮರಳು ಮಾಡ್ತಾನೆ, ಮಾರಿಸ್ತಾನೆ. ನೀನು ಮಾತ್ರ ಅವನು ನಂಬಾರ್ದು. ಏನು ಯೋಚನೆ ಮಾಡ್ತಿದ್ಯಾ? ಪ್ರಾಮಿಸ್ ಮಾಡು. ಅಕ್ಕ, ನೀನು ಫಸ್ಟ್ ಸಮಾಧಾನ ಮಾಡ್ಕೊ. ಯಾಕೆ ಇಷ್ಟೊಂದು ಭಯ ಪಡ್ಕೋತಿದ್ಯಾ? ಮೊದಲು ನೀನು ನಂಗೆ ಮಾತು ಕೊಡು, ಆಮೇಲೆ ನಾನು ಸಮಾಧಾನ ಆಗೋದು. ಚುಕ್ಕಿ, ನಿಂಗೆ ಗೊತ್ತಲ್ಲ ನಿನ್ನ ಅಕ್ಕ ಯಾವಾಗಲೂ ನೀನು ಒಳ್ಳೇದಕ್ಕೆ ಯೋಚನೆ ಮಾಡ್ತಾಳೆ ಅಂತ. ನೋಡು, ನೀನು ಚೆನ್ನಾಗಿರ್ಬೇಕು, ನಿನ್ನ ಲೈಫ್ ಹಾಳಾಗಬಾರ್ದು. ಕೊಡಿಲಿ ಕೈ. ನೋಡು, ನೀನು ನನಗೆ ಪ್ರಾಮಿಸ್ ಮಾಡಿದ್ಯಾ. ನೀನು ಈ ಪ್ರಾಮಿಸ್ ಏನಾದರೂ ಮುರಿದ್ರೆ ನಿನ್ನ ಯಾಕೆ ಸತ್ತೋಗ್ತಾಳೆ. ಅಕ್ಕ, ಪ್ಲೀಸ್ ಅಕ್ಕ, ಹಾಗೆಲ್ಲ ಮಾತಾಡಬೇಡ ನೀನು. ಇಲ್ಲ ಚುಕ್ಕಿ, ನಿಂಗೆ ಏನಾದರೂ ಆದರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅಕ್ಕ, ನನಗೇನು ಆಗಲ್ಲ, ಅಳ್ಬೇಡ ನೀನು. ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ ಚುಕ್ಕಿ. ನಿಂಗೆ ಸಣ್ಣ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡು. ಅವನೇನಾದರೂ ನಿನ್ನ ಕಣ್ಣು ಕಾಣಿಸಿದ್ರೆ ನಂಗೆ ಹೇಳು. ಎಂಥ ಸಿಚುವೇಶನ್ ಬಂದರೂ ಈ ಅಕ್ಕ ನಿನ್ನ ಜೊತೆಗಿರ್ತಾಳೆ ಅನ್ನೋದನ್ನ ಮರಿಬೇಡ. ಪ್ರಾಮಿಸ್ನ ಮುರಿಯಲ್ಲ ತಾನೆ? ಅವನ ಮುಖ ನೋಡಲ್ಲ ತಾನೆ? ಸರಿ ಅಕ್ಕ.
ನಂಗೆ ಗೊತ್ತಿತ್ತು ನನ್ನ ತಂಗಿ ನನ್ನ ಮಾತು ಮೀರಲ್ಲ ಅಂತ. ದೇವ್, ಏಜೆ, ನೀವೆಲ್ಲ ಏನೇ ಕುತಂತ್ರ ಮಾಡಿದ್ರು ನನ್ನ ತಂಗಿನ ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಗೊತ್ತು. ನಾನು ಈಗಲೂ ಹ್ಞೂ ಅಂತಂದ್ರೆ ನಿಮ್ಮ ಮಗಳು ನನ್ನ ಹಿಂದೆ ಓಡ್ ಬರೋದಕ್ಕೆ ರೆಡಿಯಾಗಿದ್ದಾಳೆ. ಅಕಸ್ಮಾತ್ ನಾನು ಏನಾದ್ರೂ ಅವಳಿಗೆ ಓಡಿಸ್ಕೊಂಡು ಹೋದ್ರೆ ಯಾಕೆ ದೇವ್, ನಿಮ್ಮ ಒಳ್ಳೆ ಮನಸ್ಸನ್ನ ಯಾರೂ ಅರ್ಥ ಮಾಡ್ಕೋತಿಲ್ಲ. ನೀವಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ. ದೇವ್, ಯಾಕೆ ಯಾರಿಗೂ ನಮ್ಮ ಪ್ರೀತಿ ಗೊತ್ತಾಗ್ತಿಲ್ಲ? ಈಗಿನ ಕಾಲದ ಮಕ್ಕಳನ್ನ ಕಟ್ ಹಾಕಿದ್ರೆ ಕೈ ಮೀರಿ ಹೋಗ್ಬಿಡ್ತಾರೆ. ಗಾಳಿಪಟನ ಬಿಟ್ಟ ಹಾಗೆ ಇವ್ರನ್ನ ಬಿಡಬೇಕು. ಆದರೆ ಅದ್ರ ಕಂಟ್ರೋಲ್ ಮಾತ್ರ ನಮ್ಮ ಕೈಲಿರಬೇಕು. ಚುಕ್ಕಿ, ಅಮ್ಮ, ಬಾಮ್ಮ ಇಲ್ಲಿ. ಏನಮ್ಮ? ಬಾ ಮಗಳೇ, ಕೂತ್ಕೋ ಇಲ್ಲಿ. ಪರವಾಗಿಲ್ಲಮ್ಮ. ಬಾ ಮಗಳೇ. ಅಯ್ಯೋ ನನ್ನ ಮಗಳೇ, ಎಷ್ಟೊಂದು ಸ್ವರ್ಗೋಗಿದೆಯಾ ನೋಡು. ಊಟ ತಿಂಡಿ ಬಿಟ್ರೆ ಇನ್ನೇನಾಗುತ್ತೆ? ಯಾಕಮ್ಮ ಕಣ್ಣಲ್ಲಿ ನೀರು? ಈಗ ಅಳೋಂಥದ್ದೇನಾಯ್ತು? ತುಂಬ ಹಿಂಸೆ ಆಗ್ತಿದೆ ಅಮ್ಮ. ಬದುಕಿರೋದೇ ಬೇಡ ಅಂತ ಅನ್ನಿಸ್ತಿದೆ. ಅಯ್ಯೋ,